ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹನ್ ವ್ಲಾಗ್ಸ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿನ ವಾಂಗಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವೊಂದು 1/4 kg ಅಂದರೆ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡು ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಉದುರಾಗಿ ಮಾಡ್ಕೋಬೇಕು, ಬಿಡಿ ಬಿಡಿಯಾಗಿ, ಮಾಮೂಲಿ ಚಿತ್ರಾನ್ನಕ್ಕೆಲ್ಲ ಮಾಡೋ ಥರ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕಬೇಕು ಕಡಾಯಿಗೆ. ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಹಾಫ್ ಸ್ಪೂನಷ್ಟು ಕಡಲೆಬೇಳೆ, ಹಾಫ್ ಸ್ಪೂನಷ್ಟು ಉದ್ದಿನಬೇಳೆ, ಮತ್ತು ಶೇಂಗಾ ಬೀಜನೂ ಹಾಕೋಬೋದು, ಅದು ಆಪ್ಷನಲ್ಲು. ಹಸಿ ಬಟಾಣಿ ಸಿಕ್ಕರೆ ಹಸಿ ಬಟಾಣಿ ಹಾಕೋಬೋದು. ನನಗೆ ಹಸಿ ಬಟಾಣಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಒಣ ಬಟಾಣಿನೇ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 3 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು. ಈಗ ಬದನೆಕಾಯಿ ಹಾಕೋತಾ ಇದ್ದೀನಿ. ಬದನೆಕಾಯಿ ನಮಗೆ ಗ್ರೀನ್ ಇಲ್ಲಿ ಸಿಕ್ಕಿಲ್ಲ, ಅವೈಲೇಬಲ್ ಇಲ್ಲ, ಇದೇ ಸಿಕ್ಕಿರೋದು, ನಾನು ಇದೇ ಹಾಕಿದ್ದೀನಿ. ಬದನೆಕಾಯಿ ಹಾಕಿದ ಮೇಲೆ 1 ಸ್ಪೂನ್ ಉಪ್ಪು ಹಾಕೋಬೇಕು. ಸ್ವಲ್ಪ ಬದನೆಕಾಯಿ ಬೇಗ ಮೆತ್ತಗಾಗುತ್ತೆ. ಈರುಳ್ಳಿನೂ ಹಾಕೋಬೋದು, ಕೆಲವ್ರು ಹಾಕೋತಾರೆ, ಕೆಲವ್ರು ಹಾಕೊಳ್ಳಲ್ಲ, ಆಪ್ಷನಲ್ ಅದು ಈರುಳ್ಳಿ. ವಾಂಗಿಬಾತ್ ಅಂದರೆ ಬದನೆಕಾಯಿನೇ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ, ಅದಕ್ಕೋಸ್ಕರ ನಾನು ಬರೀ ಬದನೆಕಾಯಿನೇ ಹಾಕಿದ್ದೀನಿ, ಈರುಳ್ಳಿ ಹಾಕಿಲ್ಲ. ನಿಮ್ಮ ಇಷ್ಟ. ಕೆಲವರು ಟೊಮೊಟೊ ಹಾಕ್ತಾರೆ, ಟೊಮೊಟೊಕ್ಕಿಂತ ಹುಣಸೆ ಹುಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬೇಯಿಸಿಟ್ಕೊಂಡಿರೋ ಬಟಾಣಿ ಹಾಕಿದ್ದೀನಿ. ಅದು ನಾನು ನೈಟೇ ನೆನೆಸಿದ್ದೆ, ಅದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ನೆಕ್ಸ್ಟ್ ಹುಣಸೆ ರಸನ ನೆನೆಸಿಟ್ಕೋಬೇಕಾಗುತ್ತೆ, ಒಂದು 3 ಸ್ಪೂನಷ್ಟು ನೆನೆಸಿಟ್ಟಿದ್ದೀನಿ ನಾನು ಆಗಲೇ. ಸ್ವಲ್ಪ ಇದು ಬಟಾಣಿ ಬದನೆಕಾಯಿ ಎಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ನಮ್ಮ ಹುಳಿ ಹಾಕಿದ್ರೆ ಆಮೇಲೆ ಬೇಯಲ್ಲ. ಈಗ ಒಂದು 3 ನಿಮಿಷ ಬಿಟ್ಬಿಡಬೇಕು, ಅದು ಚೆನ್ನಾಗಿ ಬೇಯಬೇಕು. ಬದನೆಕಾಯಿ ಬಟಾಣಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಮೆತ್ತಗಾಗಬೇಕು. ವಾಂಗಿಬಾತು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಎಸ್ಪೆಷಲಿ ಮಕ್ಕಳಿಗೆ, ಆಫೀಸ್ಗೆ ಹೋಗೋರಿಗೆಲ್ಲ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಪೌಡ್ರ್ ಮಾಡಿಟ್ಕೊಂಡ್ಬಿಟ್ರೆ ಚಕ್ಕಂತ 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಈಗ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀನಿ. ಈಗ ಒಂದು 2 ನಿಮಿಷ ಮೆತ್ತಗಾಗಲಿ, ಫ್ರೈ ಆಗಲಿ ಸ್ವಲ್ಪ. ಈಗ ನೋಡಿ ಫ್ರೆಂಡ್ಸ್, ಬದನೆಕಾಯಿ ಎಲ್ಲ ಬೆಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ನೆನೆಸಿಟ್ಕೊಂಡಿರೋ ಹುಣಸೆ ಹುಳಿ ಒಂದು 3 ರಿಂದ 4 ಸ್ಪೂನಷ್ಟು ಹಾಕಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ ನೀವೇ, ಅಂದರೆ ಅನ್ನ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ನೀವು ಎಷ್ಟು ಗೊಜ್ಜು ಮಾಡ್ಕೋಬೇಕಂತ ಹಾಕ್ಕೊಳ್ಳಿ. ಇದು ಸ್ವಲ್ಪ ಒಂದು ನಿಮಿಷ ಇದು ಸ್ವಲ್ಪ ಕುದೀಲಿ. ಆಮೇಲೆ ನಾವು ಇನ್ಸ್ಟೆಂಟ್ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ವಾಂಗಿಬಾತ್ ಪೌಡರು, ಆ ಪೌಡರ್ ಹಾಕ್ಕೋಬೇಕು ನಮ್ಮ ಕ್ವಾಂಟಿಟಿಗೆ ತಕ್ಕಷ್ಟು. ಗೊಜ್ಜು ಜಾಸ್ತಿ ಆದ್ರೂ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು, ಏನೂ ಆಗಲ್ಲ. ಆಚೆ ಕಡೆನೂ ಇಟ್ಕೋಬೋದು, ಒಂದು 3-4 ದಿವಸ. ಫ್ರಿಜ್ಜಲ್ಲೂ ಇಟ್ಕೋಬೋದು, ಏನೂ ಆಗೋಲ್ಲ. ನೆಕ್ಸ್ಟ್ ಅನ್ನ ಮಾಡಿದಾಗ ಕಲಿಸ್ಕೋಬೋದು. ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ನಾನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಕುದೀತಾ ಇದೆ. ಇವಾಗ ನಾವು ಒಂದು ಹಾಫ್ ಸ್ಪೂನಷ್ಟು ಬೆಲ್ಲ ಹಾಕೋಬೇಕಾಗುತ್ತೆ. ಯಾವಾಗಲೂ ಬದನೆಕಾಯಿ ಹುಣಸೆ ಹುಳಿ ಹಾಕಿದಾಗ ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಬೆಲ್ಲ. ನಾನೊಂದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ನೋಡಿ ನಿಮ್ಗೆ ಇಷ್ಟ ಪ್ರಕಾರ, ಕೆಲವರು ಸ್ವಲ್ಪ ಸ್ವೀಟ್ ಇದ್ದರೆ ಇಷ್ಟಪಡ್ತಾರೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ 1 ನಿಮಿಷ ಬಿಟ್ಬಿಡೋಣ ಕುದಿಯೋದಕ್ಕೆ. ಕುದೀತು. ಇವಾಗ ನಾವು ಇನ್ಸ್ಟಂಟ್ ನಮ್ಮದು ಪೌಡ್ರ್ ಇದೆಯಲ್ಲ, ವಾಂಗಿಬಾತ್ ಪೌಡರು, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಈಗ ಪೌಡ್ರ್ ಹಾಕೋ ಟೈಮು ನಾನೊಂದು 3 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಾನು ಪೌಡ್ರ್ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ಅದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಎಲ್ಲರೂ ಒಂದು ಸಾರಿ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ವಾಂಗಿಬಾತ್, ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೊಂದು ಸ್ಪೂನ್ ತುಪ್ಪ ಹಾಕೋತೀನಿ ಇದರಲ್ಲಿ ಲಾಸ್ಟಲ್ಲಿ. ತುಪ್ಪ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದು ವೇಳೆ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಆಲ್ರೆಡಿ ಅದು ನಾವೆಲ್ಲ ಹುರಿದಿರೋದ್ರಿಂದ ಏನು ಹಸಿ ವಾಸನೆ ಏನೂ ಇರಲ್ಲ, ಹಾಕೋಬೋದು ಹಾಗೆಯೇ ನೀವು. ಈಗ ನೋಡಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಅನ್ನ ಕಲಿಸ್ಬಿಡಿ. ಕಲಿಸೋ ವಿಡಿಯೋ ಸ್ಕಿಪ್ ಆಗಿದೆ, ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.